ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಕಣ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಹಿಳಾ ದಿನಾಚರಣೆ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ಪ್ರಾಧ್ಯಾಪಕರು, ಮುಖ್ಯ ಅತಿಥಿಗಳು ಮತ್ತು ನನ್ನ ಪ್ರೀತಿಯ ಸ್ನೇಹಿತರು, ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಮಹಿಳಾ ದಿನದ ಕುರಿತು ಈ ಐತಿಹಾಸಿಕ ಸಂದರ್ಭದಲ್ಲಿ ಸಂಕ್ಷಿಪ್ತವಾದ ಆದರೆ ಪ್ರೇರಕ ಭಾಷಣವನ್ನು ನೀಡಲು ನಾನು ಸವಲತ್ತು ಹೊಂದಿದ್ದೇನೆ. ಮಾರ್ಚ್ 8ರಂದು ಪ್ರಪಂಚದಾದ್ಯಂತದ ಜನರು ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಗೌರವಿಸಲು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುತ್ತಾರೆ. ಮಹಿಳೆಯರು ಇಂದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪುರುಷರಂತೆ ಉತ್ಪಾದಕರಾಗಿದ್ದಾರೆ. ಎಲ್ಲ ಲಿಂಗಗಳ ಜನರನ್ನು ಸಮಾನವಾಗಿ ಪರಿಗಣಿಸಬೇಕು ಎಂಬ ಕಲ್ಪನೆಯನ್ನು ಉತ್ತೇಜಿಸುವುದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಗುರಿಯಾಗಿದೆ. ಜಾಗತಿಕವಾಗಿ ಜನರ ಗ್ರಹಿಕೆಗಳನ್ನು ಬದಲಾಯಿಸಲು ಮತ್ತು ಇಡೀ ಪ್ರಪಂಚದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲು ಪುರುಷ ಪ್ರಾಬಲ್ಯದ ಪರಿಸರದಲ್ಲಿ ಮಹಿಳೆಯ ಅಸ್ತಿತ್ವದ ಹಲವು ಅಂಶಗಳನ್ನು ಎತ್ತಿ ತೋರಿಸುವುದು ದಿನದ ಗುರಿಗಳಾಗಿವೆ. ಮಾರ್ಚ್ 8 ಪ್ರಪಂಚದಾದ್ಯಂತದ ಮಹಿಳೆಯರನ್ನು ಅವರ ಕಠಿಣ ಪರಿಶ್ರಮಕ್ಕಾಗಿ, ಅವರ ಸಾಧನೆಗಾಗಿ, ಅವರ ಸ್ವಾತಂತ್ರ್ಯಕ್ಕಾಗಿ, ಅವರ ಹೋರಾಟಕ್ಕಾಗಿ ಮತ್ತು ಮುಂತಾದವುಗಳಿಗಾಗಿ ನಾವು ಪ್ರಶಂಸಿಸುವ ದಿನವಾಗಿದೆ. ಮಹಿಳೆಯರು ಜೀವನದುದ್ದಕ್ಕೂ ಒಂದೇ ಪಾತ್ರವನ್ನು ನಿರ್ವಹಿಸುವುದಿಲ್ಲ. ಮಗಳಾಗಿ ಅವಳು ಬುದ್ಧಿವಂತಳಾಗಿರಬೇಕು, ಸಹೋದರಿಯಾಗಿ ಅವಳು ಕಾಳಜಿ ವಹಿಸಬೇಕು, ಹೆಂಡತಿಯಾಗಿ ಅವಳು 2 ಮನೆಗಳ ನಡುವಿನ ಸಂಬಂಧಗಳನ್ನು ನೋಡಿಕೊಳ್ಳಬೇಕು ಮತ್ತು ಪಟ್ಟಿಗೆ ಅಂತ್ಯವಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನವು ಮುಂದಿರುವ ಸವಾಲುಗಳನ್ನು ಪರಿಗಣಿಸಲು ನಮಗೆ ಅವಕಾಶವನ್ನು ನೀಡುತ್ತದೆ. ಮಹಿಳೆಯರ ಕೆಲಸಗಳು ಹಿಂದೆ ಮನೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿತ್ತು. ಕೆಲವು ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರಿಗೂ ಮಹಿಳೆಯರ ಪಾತ್ರಗಳು ಮನೆಯ ಜವಾಬ್ದಾರಿಗಳಿಗೆ ಸೀಮಿತವಾಗಿವೆ ಎಂದು ಕಲಿಸಲಾಯಿತು. ಈ ಕಲ್ಪನೆಯು ಮಹಿಳೆಯರನ್ನು ಪರಿಗಣಿಸಲು ಅಥವಾ ಕೆಲಸಕ್ಕೆ ಹೋಗದಂತೆ ನಿರುತ್ಸಾಹಗೊಳಿಸಿತು. ಮಹಿಳೆಯರು ಏನು ಮಾಡಬಹುದು ಮತ್ತು ಏನು ಮಾಡಬಾರದು ಎಂಬ ಸ್ಟೀರಿಯೋಟೈಪ್ಗಳು ನಿಯಮಿತವಾಗಿ ಅವರನ್ನು ಗುರಿಯಾಗಿರಿಸಿಕೊಳ್ಳುತ್ತವೆ. ಅದಕ್ಕಾಗಿ ನಮಗೆ ಮಹಿಳಾ ದಿನಾಚರಣೆಯ ಅಗತ್ಯವಿದೆ. ಮಹಿಳೆಯರು ಇತರರಿಂದ ತಾರತಮ್ಯವನ್ನು ಎದುರಿಸುತ್ತಿದ್ದಾರೆ ಮತ್ತು ಪುರುಷರಿಗಿಂತ ಕಡಿಮೆ ಶಿಕ್ಷಣವನ್ನು ಹೊಂದಿರುತ್ತಾರೆ ಎಂದು ಡೇಟಾ ಸೂಚಿಸುತ್ತದೆ. ಗರ್ಭಪಾತದಂತಹ ಮಹಿಳೆಯರ ಮೇಲೆ ಪ್ರಭಾವ ಬೀರುವ ಪ್ರಮುಖ ಆಯ್ಕೆಗಳನ್ನು ಮಾಡಲು ಪುರುಷರಿಗೆ ಇನ್ನೂ ಅನುಮತಿ ಇದೆ ಮತ್ತು ವೇತನವು ಇನ್ನೂ ವ್ಯಕ್ತಿಯ ಲಿಂಗವನ್ನು ಆಧರಿಸಿದೆ. ಮಹಿಳೆಯರು ಎದುರಿಸುತ್ತಿರುವ ಎಲ್ಲ ರೀತಿಯ ತಾರತಮ್ಯಗಳನ್ನು ಪರಿಹರಿಸುವಲ್ಲಿ ಸಹಾಯ ಮಾಡುವ ದಿನವನ್ನು ಹೊಂದಲು ಇದು ನಿರ್ಣಾಯಕವಾಗಿದೆ. ನಾವೆಲ್ಲರೂ ಮಹಿಳೆಯರ ಮೌಲ್ಯವನ್ನು ಗುರುತಿಸುತ್ತೇವೆ. ಅವರು ಪ್ರೀತಿಯ ತಾಯಿ, ಮಗಳು ಇತ್ಯಾದಿ ಪಾತ್ರಗಳನ್ನು ತೆಗೆದುಕೊಳ್ಳಬಹುದು. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ವ್ಯಕ್ತಪಡಿಸಲು ಇದು ನಿರ್ಣಾಯಕವಾಗಿದೆ. ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮಹಿಳೆಯರು ನೀಡಿದ ಕೊಡುಗೆಗಳನ್ನು ಗೌರವಿಸಲು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮೀಸಲಿಡಲಾಗಿದೆ ಎಂದು ಹೇಳುವ ಮೂಲಕ ನನ್ನ ಭಾಷಣವನ್ನು ಕೊನೆಗೊಳಿಸಲು ನಾನು ಬಯಸುತ್ತೇನೆ. ಮಹಿಳೆಯರಿಂದ ಸ್ಥಾಪಿಸಲ್ಪಟ್ಟ ದಿನವು ಪ್ರಪಂಚದ ಕೆಲವು ಭಾಗಗಳಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ಲಿಂಗ ಸಮಾನತೆಯ ಅಂಚಿನಲ್ಲಿರುವ ಸ್ಥಿತಿಗೆ ಜಾಗೃತಿಯನ್ನು ತರಲು ಸಹಾಯ ಮಾಡುತ್ತದೆ. ಈ ದಿನದಂದು ನಮ್ಮ ಜೀವನದಲ್ಲಿ ಮತ್ತು ಪ್ರಪಂಚದಾದ್ಯಂತ ಮಹಿಳೆಯರ ಮೌಲ್ಯ ಮತ್ತು ಮಹತ್ವವನ್ನು ಪ್ರತಿಯೊಬ್ಬರೂ ಗುರುತಿಸಬೇಕು. ಇದನ್ನು ವಾರ್ಷಿಕವಾಗಿ ಆಚರಿಸಬೇಕು. ತುಂಬ ಧನ್ಯವಾದಗಳು.